ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನೀವು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಅದಕ್ಕೆ ಸಾಂಗನ್ನು ಯಾವ ರೀತಿಯಾಗಿ ಸೆಟ್ ಮಾಡೋದು ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲನೇದಾಗಿ ನೀವು ಮಾಡಬೇಕಾದಂಥ ಒಂದು ಕೆಲಸ ಏನಪ್ಪ ಅಂತಂದರೆ, ಜಸ್ಟ್ ಕ್ರೋಮಲ್ಲಿ ಹೋಗ್ಬಿಟ್ಟು YT ಸ್ಟುಡಿಯೋ ಅಂತೇಳ್ಬಿಟ್ಟು ಟೈಪ್ ಮಾಡಿ. YT ಸ್ಟುಡಿಯೋ ಅಂತೇಳ್ಬಿಟ್ಟು ಟೈಪ್ ಮಾಡಿ. ನಂತರ ಫಸ್ಟ್ ಆಪ್ಷನ್ ಬರುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಈಗಾಗಲೇ ನಿಮ್ಮ ಅಕೌಂಟ್ ಯಾವುದಿದೆ ಅಂತೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಬೈ ಚಾನ್ಸು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಯಾವ ಅಕೌಂಟ್ ಇದೆ ಯೂಟ್ಯೂಬ್ ಚಾನಲಲ್ಲಿ, ಆ ಅಕೌಂಟ್ ಇದೆಯಾ ಇಲ್ಲ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೋಬೇಕು. ಅದು ಇಲ್ಲ ಅಂತಂದರೆ ಸ್ವಿಚ್ ಅಕೌಂಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಚೇಂಜ್ ಮಾಡ್ಕೋಬೋದು. ಈಗ ನಾನು ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ಯಾವುದಂದರೆ ಇದಾಗಿರುತ್ತೆ, ಫಸ್ಟ್ ಆಪ್ಷನ್ ಕರ್ಸಿವ್ ರೈಟಿಂಗ್ ಅಂತ ಹೇಳ್ಬಿಟ್ಟಿದೆಯಲ್ಲ ಅದು. ಸೊ ಹಾಗಾಗಿ ಇವಾಗ ವಿಡಿಯೋ ಸಿಂಬಲ್ ಮೇಲೆ ಕಾಣುತ್ತಲ್ಲ, ಆ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಫಸ್ಟ್ ನಾನು ರೀಸೆಂಟಾಗಿ ಮಾಡಿರ್ತಕ್ಕಂಥ ವಿಡಿಯೋ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದೆ. ನಂತರ ಇಲ್ಲಿ 3 ಡಾಟ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಎಡಿಟರ್ ಅಂತ ಹೇಳ್ಬಿಟ್ಟು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಡಿಯೋ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸುಮಾರು ಸಾಂಗ್ಗಳು ಬರ್ತವೆ, ಆ ಸಾಂಗ್ಗಳನ್ನು ನಾವು ಯೂಸ್ ಮಾಡ್ಕೋಬೋದು. ಇಲ್ಲಿದ್ದಾವೆ, ನಾನು ಸ್ವಲ್ಪ ಪ್ಲೇ ಮಾಡ್ತೀನಿ ಸಾಂಗ್ಗಳನ್ನು. ಓಕೆ, ಬೈ ಚಾನ್ಸ್ ಅದು ನಿನಗೆ ಇಷ್ಟ ಇಲ್ಲ ಅಂತಂದರೆ ಡಿಲೀಟ್ ಮಾಡ್ಬೋದು, ಅದು ರಿಮೂವ್ ಆಪ್ಷನಲ್ಲಿ. ನೆಕ್ಸ್ಟು ಮೂಡ್ ಆಪ್ಷನ್ ನಾನು ತೊಗೊತೀನಿ. ಅಲ್ಲಿ ಯಾವ ಥರದ್ದು ಬೇಕು, ಹ್ಯಾಂಗ್ರಿ, ಬ್ರೈಟ್, ಈ ಥರದ್ದು ಯಾವ ಟೈಪ್ ಬೇಕೋ ಆ ಟೈಪ್ ನಾವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಅಪ್ಲೈ ಕೊಟ್ಟರೆ ಅದೇ ಥರ ಸಾಂಗ್ ಬರುತ್ತೆ. ಅಪ್ಲೈ, ಇಲ್ಲಿ ನಾವು ಬೇಕಾದ ಸಾಂಗನ್ನು ಸೆಲೆಕ್ಟ್ ಮಾಡ್ಬೋದು. ಓಕೆ, ಸುಮಾರು ಸಾಂಗ್ಗಳು ಬರ್ತವೆ. ಇದನ್ನು ನಾವು ಆ ವಿಡಿಯೋಗೆ ಆಲ್ರೆಡಿ ಅಪ್ಲೋಡ್ ಮಾಡಿದಂಥ ವಿಡಿಯೋಗೆ ಯಾವ ರೀತಿಯಾಗಿ ಸೇರಿಸೋದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಸನ್ನಿ ಟ್ರಾವೆಲ್ ಅಂತೇಳಿ ಈ ಸಾಂಗು. ಓಕೆ, ಈ ಸಾಂಗ್ ನನಗೆ ಬೇಕಾಗಿದೆ. ಸೊ ಹಾಗಾಗಿ ನಾನು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದೆ ನಾನು. ನಂತರ ಇದು ಆ ಒಂದು ವಿಡಿಯೋಗೆ ಆ ಸಾಂಗ್ ಸೆಟ್ ಆಯಿತು. ಇವಾಗ ಅಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಚೆಕ್ ಬಾಕ್ಸ್ ಬರುತ್ತೆ. ಸೊ ಈ ಬಾಕ್ಸನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಕನ್ಫರ್ಮ್ ಚೇಂಜಸ್ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ಒಂದು ವಿಡಿಯೋಗೆ ಆ ಒಂದು ಸಾಂಗ್ ನಾನೇನು ಸೆಲೆಕ್ಟ್ ಮಾಡಿದ್ನಲ್ಲ, ಆ ಸಾಂಗು 2-3 ಮಿನಿಟ್ಸಲ್ಲೇ ಆಟೋ ಆ್ಯಡ್ ಆಗುತ್ತೆ.